ಹೌದು ಮಗಳೇ, ಅವನ ಮನ್ಸಿಗೆ ಯಾಕೋ ತುಂಬಾ ಬೇಜಾರಾಗಿದೆ ಅನಿಸ್ತಾ ಇದೆ. ಏನು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಮಗು. ಊಟದ ಡಬ್ಬಿ ಕೂಡ ಹಾಗೆ ತಂದಿದ್ದಾನೆ, ಏನು ತಿಂದಿಲ್ಲ. ಗುಂಡಣ್ಣ ಗುಂಡಣ್ಣ ಏನಾಯ್ತು? ಹುಷಾರಿಲ್ವಾ ಮಗ? ಆರಾಮಾಗಿದ್ಯಾ ತಾನೆ? ಭಾಗ್ಯ, ಏನ್ ಮನೆ ಬಾಗ್ಲೂರ್ಗೂ ಬಂದು ಹಾಗೆ ಹೋಗ್ತಿದ್ಯಾ? ಬಾ ಒಳಗಡೆ. ಪರವಾಗಿಲ್ಲ ಕನಿಕಾ. ಹೀಗಂದ್ರೆ ಹೇಗ್ ಭಾಗ್ಯ? ಬಾ ಒಳಗಡೆ. ಇಲ್ಲ ಮೇಡಮ್, ಅದು ನನಗೆ ಸ್ವಲ್ಪ ಕೆಲ್ಸ ಇದೆ, ನಾ ಹೊರಡ್ತೀನಿ. ಅಲ್ಲ ಭಾಗ್ಯ, ಇಲ್ಲಿ ತನಕ ಬಂದಿದ್ಯಾ? ಏನ್ ಕೆಲ್ಸ? ಅದು ಏನಿಲ್ಲ ಕನಿಕಾ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಏನ್ ಭಾಗ್ಯ, ನಮ್ಮ ಮನೆಯಿಂದ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ನ ವಾಪಸ್ ಕೊಡಕ್ ಬಂದಿದ್ಯಲ್ಲ? ಹಾಗಲ್ಲ ಮೇಡಮ್, ಅದು ಇದು ನನಗ್ ಸೇರ್ಬೇಕಾಗಿರೋದಲ್ಲ. ಯಾಕಂದ್ರೆ ನಾನು ಅಂತ ದೊಡ್ಡ ಸಹಾಯ ಏನು ಮಾಡಿಲ್ಲ. ಅದನ್ನ ಆದೇ ಅವ್ರಿಗೆ ಹೇಳ್ತಾನೆ ಇದೀನಿ, ಆದ್ರೆ ಅವ್ರು ಕೇಳಕ್ಕೆ ತಯಾರಿಲ್ಲ. ಅತ್ತೆ, ನಾನ್ ನನ್ಗೆ ಹೇಳಿಲ್ವಾ ಭಾಗ್ಯ ತುಂಬಾ ದೊಡ್ಡ ಸ್ವಾಭಿಮಾನಿ ಅಂತ? ಅವಳೊಳಗ್ ಸೇರ್ದಿರೋ ವಿಷಯ ವಸ್ತುನ ತಗೊಳಕ ಅವಳು ತಯಾರೇ ಇರಲ್ಲ. ಈಗ ನೋಡಿ ಅವಳಿಗೆ ಅನ್ನಿಸ್ತದೆ ದುಡ್ಡು ಕೊಡೋ ಕೆಲ್ಸ ಅವಳು ಏನು ಮಾಡಿಲ್ಲ ಅಂತ. ಅದ್ ಹೇಗಾಗುತ್ತೆ ಕನಿಕಾ? ಇವಳು ಮಾಡಿರೋ ಸಹಾಯಕ್ ತಾನೆ ದುಡ್ಡು ಕೊಟ್ಟಿರೋದು. ಅತ್ತೆ, ಅರ್ಥ ಮಾಡ್ಕೊಳ್ಳಿ ಭಾಗ್ಯ ಹೇಳೋದನ್ನ. ಅವಳ ಪ್ರಕಾರ ಅವಳು ಸಹಾಯನೇ ಮಾಡಿಲ್ಲ. ಅಷ್ಟು ಚಿಕ್ಕ ಹೆಲ್ಪ್ಗೆ ಇಷ್ಟು ದೊಡ್ಡ ರಿವಾರ್ಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅವಳ ಮನಸ್ಸಾಕ್ಷಿಗೆ ಅನ್ನಿಸ್ತದೆ ಅಲ್ವೇ ಭಾಗ್ಯ? ಸರಿ, ಒಂದ್ ಕೆಲ್ಸ ಮಾಡು, ಈ ದುಡ್ಡನ್ನ ನಮ್ಗೆ ಕೊಡು, ನಾವ್ ಬ್ರೋಕ್ ಕೊಡ್ತೀವಿ. ಏಯ್, ಫೋನ್ ನೋಡ್ಕೊಂಡು ಏನ್ ಮಾಡ್ತಿದ್ಯಾ? ಜಿಮ್ಗೆ ಹೋಗಲ್ವಾ? ಜಿಮ್ಮ? ಇವತ್ತು ನೋ ಜಿಮ್. ಜಿಮ್ಮಿಗೆ ರಜಾ. ರಜಾನಾ? ಏನಾಗಿದೆ ನಿನ್ಗೆ? ನನಗೇನಾಗಿದೆ? ಏನೂ ಆಗಿಲ್ಲ. ಮತ್ತೆ ಯಾಕೆ ಜಿಮ್ಗೆ ಹೋಗದೆ ರಜಾ ಹಾಕೊಂಡ್ ಕೂತಿದ್ಯಾ? ಯಾಕೆ ಅಂತಂದ್ರೆ ಇವತ್ತು ನನ್ನ ಹೆಂಡತಿ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾಳೆ, ಅವಳಿಗೆ ಹೆಲ್ಪ್ ಮಾಡೋಣ ಅಂತ. ಗೂಬೆ, ಅದೆಲ್ಲ ಏನು ಬೇಡ, ಸುಮ್ನೆ ಹೊರಡು ನೀನು. ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಗಂಡ ಸಹಾಯ ಮಾಡ್ಬೇಕು ಅಂತ ನಿಮ್ಮ ಅಕ್ಕನ ಹೇಳಿದಾಳೆ. ಯಾಕೆ ನಿನಗೆ ನೆನಪಿಲ್ವಾ? ನಾನು ನಿಮ್ಗೆ ಇವತ್ತು ಸಹಾಯ ಮಾಡಿದೆ. ಕಿಶನ್, ಬೇಡಪ್ಪ, ನೀನ್ ಸಹಾಯ ಏನು ಬೇಡ. ಹಾಗೆ ಹೇಳಿದ್ರು ಕೇಳೋರು ಯಾರೂ ಪೂಜಾ. ಪೂಜಾ, ನೀನೆಲ್ಲ ಅಡಿಗೆ ಮಾಡೋದು ಅಲ್ಲಾಗುವಂತ ರೊಮ್ಯಾಂಟಿಕ್ ಮೂಮೆಂಟ್ಗಳನ್ನ ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ? ಹೌದಾ? ಅಮ್ಮ ಏನಾದ್ರೂ ಬೇಕಿತ್ತ? ಪೂಜಾ, ಎಲ್ಲೇ ಅಪ್ಪ? ಅಪ್ಪ ಇಲ್ಲಿ ಅಂದ್ರೆ ಅವ್ರ ರೂಮಲ್ಲಿ ಇರ್ತಾರೆ. ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಈ ತರ ನಾಟಕ ಮಾಡ್ತೀಯಲ್ಲ? ಹೌದು ಕಣೋ ಗೂಬೆ. ನನಗೆ ಬಂದ್ಯಾ? ಭಾಗ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಕೊಡು, ನಾನ್ ಬ್ರೋಕ್ ಕೊಡ್ತೀನಿ. ಕನಿಕಾ, ಅದ್ ಹೇಗಾಗುತ್ತೆ ಹೇಳು? ಇವಳಿಗೆ ಸಿಕ್ಕಿರೋ ಉಡುಗೊರೆ ತಾನೆ ಅದು. ವಾಪಸ್ ಕೊಡೋದಕ್ಕೆ ಮನ್ಸು ಹೇಗ್ ಬರುತ್ತೆ ಹೇಳು? ಅತ್ತೆ, ಭಾಗ್ಯ ಬಗ್ಗೆ ಗೊತ್ತಿದ್ದು ನೀವ್ ಹಿಂಗ್ ಮಾತಾಡ್ತಿರಲ್ಲ. ಇದನ್ನ ಇಟ್ಕೊಳ್ಳೋದಕ್ಕೆ ಅವಳ ಸ್ವಾಭಿಮಾನ ಒಪ್ಪಲ್ಲ. ಅಕಸ್ಮಾತ್ ವಾಪಸ್ ಮನೆಗ್ ತಗೊಂಡ್ ಹೋದ್ರು ಅದೊಳಗೆ ಹಾಂಟ್ ಮಾಡ್ತಿರುತ್ತೆ. ಅದನ್ನ ಇಟ್ಕೊಳಕ್ಕೆ ಅವಳು ಇಷ್ಟ ಪಡಲ್ಲ. ಭಾಗ್ಯ, ಒಂದ್ ಕೆಲ್ಸ ಮಾಡು, ಅದನ್ನ ಕೊಟ್ಬಿಟ್ಟು ನೀನ್ ಹೊರಡು. ಯಾರ ಹತ್ರ ಕೊಟ್ರೇನು, ದುಡ್ಡು ವಾಪಸ್ಸು ಇವ್ರ ಮನೆ ಸೇರೋದು ಮುಖ್ಯ. ಕನ್ನಿಕಾ ಹತ್ರನೇ ಕೊಟ್ಟು ಸುಮ್ನೆ ಹೋಗ್ಬಿಡ್ತೀನಿ. ಮಿಕ್ಕಿದನ್ ಹೇಗೋ ಅವಳೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾಳಲ್ವಾ. ಆದ್ರೂ ಫೋನ್ ಮಾಡ್ತಿದ್ದಾನೆ. ಹಾ ಅದಿ. ಅತ್ತೆ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಾದಿ ಅದು? ಅತ್ತೆ, ನಮ್ಮ ಮನೆ ಕಡೆಯಿಂದ ನಾವು ಭಾಗ್ಯ ಅವ್ರಿಗೆ ನೆನ್ನೆ ಒಂದು ಗಿಫ್ಟ್ ಕೊಟ್ಟಿದ್ವಲ್ಲ, ಅದನ್ನ ವಾಪಸ್ ಕೊಡೋಕೆ ಅವ್ರ ಮನೆ ಹತ್ರ ಬಂದಿದ್ದಾರೆ.
ಅದನ್ನೇನಾದ್ರೂ ನಿಮಗೆ ಕೊಡಕ್ ಬಂದ್ರೆ ತಗೋಬೇಡಿ. ಅಲ್ಲ ಅದೇ ಅದು ಅತ್ತೆ, ಅವರು ನನ್ನ ಹತ್ರ ಕೊಡಕ್ ಬಂದ್ರು, ನಾನ್ ತಗೊಳ್ಳಿಲ್ಲ. ಪಕ್ಕ ಅವರು ನಿಮ್ ಹತ್ರ ಅಥವಾ ನಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಕೊಡಕ್ ಬರ್ತಾರೆ, ನೀವು ತಗೊಳ್ಳೇಬೇಡಿ. ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕನಿಕಾ, ದುಡ್ಡು ಭಾಗ್ಯನ ಹತ್ರನೇ ಇರ್ಲಿ. ಬಾ ಹೋಗೋಣ. ಅರೆ ಇದ್ದಕ್ಕಿದ್ದ ಹಾಗೆ ಹೀಗಂದ್ರೆ ಹೇಗೆ? ಈಗ ತಾನೇ ಕನಿಕಾ ಹೇಳಿದ್ನಲ್ವಾ ದುಡ್ಡು ಇಲ್ಲೇ ಕೊಟ್ಟು ಹೋಗು ಅಂತ. ಭಾಗ್ಯ ನೋಡು, ಇದು ನಿನ್ಗೆ ಸೇರ್ಬೇಕಾಗಿರೋ ದುಡ್ಡು. ನೀನ್ ಕಷ್ಟಪಟ್ಟು ಆ ಫೈಲ್ ನ ಆಫೀಸಿಗೆ ರೀಚ್ ಮಾಡಿದ ಕಾರಣ ಆ ಪ್ರಾಜೆಕ್ಟ್ ನಮಗ್ ಸಿಕ್ತು. ಅದಕ್ಕೆ ಅಂತ ಕೊಟ್ಟು ಗಿಫ್ಟ್ ನ ವಾಪಸ್ ತಗೊಂಡ್ರೆ ನಿನಗೆ ಮೋಸ ಮಾಡಿದ ಹಾಗಾಗುತ್ತೆ. ಅಯ್ಯೋ ಆತರ ಎಲ್ಲ ಏನೂ ಇಲ್ಲ, ದಯವಿಟ್ಟು ತಗೊಳ್ಳಿ. ಭಾಗ್ಯ, ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ಇದು ನಿನ್ ಸೇರ್ಬೇಕಾಗಿರೋದು. ಇದನ್ನ ವಾಪಸ್ ತಗೊಳ್ಳೋದು ಸರಿಯಲ್ಲ. ಉಡುಗೊರೆ ಅಂತ ಕೊಟ್ಟಿದ್ದನ್ನ ಯಾವತ್ತೂ ವಾಪಸ್ ಕೊಡ್ಬಾರ್ದು. ಕೊಟ್ರೆ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಅಲ್ವಾ? ನಾನ್ ನೋಡು, ನಿನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಒಳಗಡೆ ಬಾ ಭಾಗ್ಯ, ಬಾ. ಇಲ್ಲ ಮೇಡಮ್, ನನ್ಗೆ ಕ್ಯಾಂಟೀನ್ಗೆ ಹೋಗಕ್ ಲೇಟ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಈ ತರ್ಲೇದ್ ಯಾವಾಗ್ಲೂ ಇದ್ದಿದ್ದೆ. ಏನ್ ಮಾಡ್ಲಿ? ಹಾ, ರೈಸ್ ಬಾತ್ ಮಾಡ್ತೀನಿ. ಪೂಜಾ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾ? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಸಹಾಯ ಬೇಕಾಗಿಲ್ಲ. ನೀನೇನ್ ಪೂಜಾ, ನಿಮ್ಮ ಅಕ್ಕ ಭಾಗ್ಯ ಅವರೇ ಹೇಳಿಲ್ವಾ ಏನೇ ಕೆಲಸ ಇದ್ರು ಗಂಡ ಹೆಂಡತಿ ಇಬ್ರು ಸೇರಿ ಹಂಚ್ಕೋಬೇಕು ಅಂತ? ನೀನ್ ನೋಡ್ರೆ ಈಗ ಹೇಳ್ತಿದ್ಯಪ್ಪ. ಸಾಹೇಬ್ರೆ, ನೀವ್ ಈ ತರ ಇನ್ನೋಸೆಂಟ್ ಆಗಿ ಏನು ಆಕ್ಟ್ ಮಾಡೋದ್ ಬೇಡ. ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ನನ್ ಕೆಲ್ಸ ಮಾಡ್ತೀನಿ. ಏಯ್, ಏನೋ ಮಾಡ್ತಿದ್ಯಾ? ಅದು ಆಗ್ಲಿಂದ ಮುಂಗುರುಳು ತೊಂದರೆ ಕೊಡ್ತಾ ಇತ್ತಲ್ವಾ, ಸರಿ ಮಾಡ್ದೆ. ನಂಗೆ ಗೊತ್ತು ಈ ತರದೆಲ್ಲ ಏನೋ ಒಂದ್ ಮಾಡ್ತೀಯ ಅಂತ. ಸುಮ್ನೆ ಹೋಗೋ ಆ ಕಡೆ. ಅದ್ ಹೇಗಾಗತ್ತೆ ಪೂಜಾ? ಇಷ್ಟು ಸುಂದರವಾಗಿರೋ ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಅದನ್ನ ನೋಡಿಲ್ಲ ಅಂತಂದ್ರೆ ದೇವ್ರು ನನಗ್ ಕಣ್ ಕೊಟ್ಟಿದ್ದು ವೇಸ್ಟ್. ಈ ತರ ಚೀಸಿ ಲೈನ್ಸ್ಗೆ ಏನ್ ಕಮ್ಮಿ ಇಲ್ಲ ನೀನು. ಕಿಶನ್, ನಂಗ್ ಬಂಡಿ ಕೆಲ್ಸ ಇದೆ, ಹೋಗು ನೀನು. ನಾನು ಹೋಗ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನು? ನೀನೊಂದು ಮುದ್ದು ಕೊಡ್ಬೇಕು. ಹಾ, ಮುತ್ತ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ನಡಿ ನಡಿ ನಡಿ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನ್ ಕೊಡಲ್ಲ, ಇಲ್ಲ ನಿಂತ್ಕೊ. ಹೌದಾ? ನೀನ್ ಕೊಡ್ತಿದ್ರೇನು? ನಾನೇ ಕೊಡ್ತೀನಿ. ಗುಂಡಣ್ಣ, ಏನಾಯ್ತು? ಇನ್ನು ಯೂನಿಫಾರ್ಮ್ ತೆಗ್ದಿಲ್ಲ, ಹಾಗೆ ಕೂತಿದ್ಯಾ? ಗುಂಡಣ್ಣ, ಸ್ಕೂಲಲ್ಲಿ ಓದೋದು ಬರೆಯೋದು ಏನು ಕೊಟ್ಟಿಲ್ವಾ? ಏನ್ ಕಥೆ? ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ, ಯಾಕೋ ಹಾಗೆ ಕೂತಿದ್ಯಾ? ಏನಾಯ್ತು? ಈಗಲ್ಲ ಭಾಗ್ಯ, ಶಾಲೆಯಿಂದ ಬಂದಾಗಿಂದನು ಹೀಗೆ ಕೂತಿದ್ದಾನೆ. ಯಾಕೋ ಏನೋ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾ ಇಲ್ಲ. ಹೌದು ಮಗಳೇ, ಅವನ ಮನ್ಸಿಗೆ ಯಾಕೋ ತುಂಬಾ ಬೇಜಾರಾಗಿದೆ ಅನಿಸ್ತಾ ಇದೆ. ಏನು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಮಗು. ಊಟದ ಡಬ್ಬಿ ಕೂಡ ಹಾಗೆ ತಂದಿದ್ದಾನೆ, ಏನು ತಿಂದಿಲ್ಲ. ಗುಂಡಣ್ಣ, ಗುಂಡಣ್ಣ, ಏನಾಯ್ತು? ಹುಷಾರಿಲ್ವಾ ಮಗ? ಆರಾಮಾಗಿದ್ಯಾ ತಾನೆ? ಗುಂಡಣ್ಣ, ಏನಾಯ್ತು ಹೇಳಮ್ಮ. ಆವಾಗ್ಲೇ ನಾವು ಕೇಳಿದ್ವಿ, ಹೇಳಿಲ್ಲ. ಈಗ ಅಮ್ಮ ಕೇಳ್ತಾ ಇದ್ದಾಳೆ, ಅವಳಿಗೂ ಹೇಳಲ್ವಾ? ಗುಂಡಣ್ಣ, ಏನ್ ಕರಿಬೇಡಿ ಅಂತ ಹೇಳಿದ್ರೆ ನಿಮಗ್ ಅರ್ಥ ಆಗಲ್ವಾ? ಏಯ್ ತನ್ಮಯ್, ಯಾಕೋ ಹೀಗಾಡ್ತಿದ್ಯಾ? ಇಷ್ಟ ದಿನ ಗುಂಡಣ್ಣ ಅಂತ ಕರೆದ್ರೆ ಹಲ್ಕಿಸ್ತಾ ಇದ್ದೆ. ಅಕ್ಕ ನೋಡು, ನನಗ್ ಸುಮ್ನೆ ಇರಿಟೇಟ್ ಮಾಡಬೇಡ. ನಾನು ಇಷ್ಟ ದಿನ ಹೇಳಿಲ್ಲ ಅಂದ್ರೆ ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ನನ್ನನ್ನ
ಗುಂಡಣ್ಣ ಅಂತ ಕರಿಬೇಡಿ, ನನ್ಗದ್ ಇಷ್ಟ ಆಗಲ್ಲ. ಆಯ್ತಾಯ್ತು, ಎಲ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಆಯ್ತಾ. ಹೇಳಿ ತನ್ಮಯ್ ಅವ್ರೆ, ಏನ್ ಪ್ರಾಬ್ಲಮ್ ಆಯ್ತು ಹೇಳಿ ಸರ್. ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ? ಏನಾಗ್ಬೇಕಾಗಿತ್ತು ನಿಮ್ಗೆ? ಅಮ್ಮ, ನಾನ್ ಜಿಮ್ ಸೇರ್ಬೇಕು ಅಂತ ಇದ್ದೀನಿ, ಪ್ಲೀಸ್ ನನ್ನ ಸೇರಿಸ್ತೀಯಾ? ಗುಂಡಣ್ಣ, ಅಲ್ಲಲ್ಲ ತನ್ಮಯ್, ಏನ್ ಪುಟ್ಟ ತಮಾಷೆ ಮಾಡ್ತಾ ಇದ್ದೀಯ ಈಗ? ಏಯ್, ಏನಾಗಿದೆ ನಿನಗೆ? ಜಮ್ಮು ಗಿಮ್ಮು ಏನು ಬೇಡ. ಈ ತರ ಗುಂಡ್ ಗುಂಡಾಗೆ ರಸಗುಲ್ಲ ತರ ಇದ್ರೇನು ಚಂದ ನೀನು. ಇಲ್ಲ, ನನ್ಗೆ ಈ ತರ ಇರಕ್ ಇಷ್ಟ ಇಲ್ಲ. ಅಮ್ಮ ಪ್ಲೀಸ್, ನನ್ ಹೇಗಾದ್ರೂ ಮಾಡಿ ಸಣ್ಣ ಆಗ್ಬೇಕು. ನಂಗೆ ಈ ತರ ಇರೋದ್ ಇಷ್ಟ ಇಲ್ಲ. ಅದಕ್ಕೆ ನನ್ನ ಜಿಮ್ ಸೇರ್ಸು, ಹೇಗಾದ್ರೂ ಕಷ್ಟಪಟ್ಟು ಸಣ್ಣ ಆಗ್ತೀನಿ. ಗುಂಡಣ್ಣ, ಅಮ್ಮ ಆಯ್ತಾಯ್ತು ಸಾರಿ. ತನ್ಮಯ್ ನೋಡು, ನೀನಿನ್ನೂ ಸಣ್ಣ ಹುಡುಗ, ಜಿಮ್ ಸೇರೋ ವಯಸ್ಸಲ್ಲ ಬಂಗಾರ ನಿಂದು. ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ. ನಾನ್ ಜಿಮ್ ಜಾಯ್ನ್ ಆಗ್ಬೇಕು ಅಂದ್ರೆ ಜಾಯ್ನ್ ಆಗ್ಬೇಕು ಅಷ್ಟೇ. ತನ್ಮಯ್, ಆಕ್ಚುಲಿ ಏನಂದ್ರೆ ಜಿಮ್ಗೆ ಹೋದವರೆಲ್ಲ ಜಾಸ್ತಿ ಹೈಟ್ ಆಗಲ್ಲ ಕಣೋ. ನೀನ್ ಜಾಯ್ನ್ ಆದ್ರೆ ನೀನ್ ಶಾರ್ಟ್ ಆಗ್ತೀಯ, ಆಮೇಲೆ ಮತ್ತೆ ತಮಾಷೆ ಮಾಡ್ತಾರ ಕಣೋ. ಹೈಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕ, ನಾನ್ ಸಣ್ಣ ಆಗ್ಬೇಕಷ್ಟೇ. ನೋಡು ತನ್ಮಯ್, ಸುಮ್ನೆ ಹಠ ಮಾಡ್ಬೇಡ. ಹೋಗು, ಯೂನಿಫಾರ್ಮ್ ಬದಲಾಯಿಸಿ ಮೊದ್ಲು ಹೊಟ್ಟೆಗೆ ಏನಾದ್ರು ತಿನ್ನು. ನಡಿ. ನಾನ್ ಏನ್ ಹೇಳಿದ್ರು ಎಲ್ಲ ನಡೆಸ್ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ಯ ತಾನೆ? ಇಷ್ಟು ದಿನ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಆದ್ರೆ ನಿಮ್ಗೆ ಗಿಫ್ಟ್ ಸಿಕ್ಕಿದೆ ತಾನೆ? ಅದನ್ನ ಯೂಸ್ ಮಾಡ್ಬಿಟ್ಟು ಜಾಯಿನ್ ಮಾಡ್ಬೋದು ತಾನೆ? ಆದ್ರೂ ನೀನ್ ಮಾಡ್ತಾ ಇಲ್ಲ. ಹೋಗಮ್ಮ. ಏ ಗುಂಡಣ್ಣ, ಅಲ್ಲ ತನ್ಮಯ್, ನೀನ್ ಅನ್ಕೊಂಡಿರ್ಬೋದು ಗುಂಡಣ್ಣ, ಅಮ್ಮನ ಹತ್ರ ಅಷ್ಟು ದುಡ್ಡಿದ್ರು ಅಮ್ಮ ಬೇಡ ಅಂತ ಹೇಳ್ತಿದ್ದಾಳೆ ಅಂತ. ಆದ್ರೆ ಆ ದುಡ್ಡು ನಂದಲ್ಲ ಗುಂಡಣ್ಣ, ನನ್ನನ್ನ ಕ್ಷಮಿಸ್ಬಿಡು. ಹೌದು, ನೀನ್ ಇಷ್ಟಪಟ್ಟಿದ್ ಎಲ್ಲಾನು ಕೊಡಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇವಾಗ ಸದ್ಯಕ್ಕೆ ನನ್ನ ಕೈಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ.